ಲಿವ್ ಇನ್ ರಿಲೇಶನ್ಶಿಪ್ಪಲ್ಲಿರೋರು ಮತ್ತು ಲವರ್ಸ್ಗಳು ಈ ವಿಡಿಯೋನ ಮಿಸ್ ಮಾಡದೆ ನೋಡಲೇಬೇಕು. ಯಾಕೆಂದರೆ ನಿಮ್ಮ ಪ್ರೀತಿ ಕೇವಲ 4 ಗೋಡೆಗಳ ನಡುವೆ ಇನ್ನು ಮುಂದೆ ಇರೋದಿಲ್ಲ. ಅದು ಸರ್ಕಾರದ ರಿಜಿಸ್ಟರ್ನಲ್ಲಿ ದಾಖಲಾಗಬೇಕು. ಏನು ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಹೊಸ ಕಾಯ್ದೆ ಬಂದಿದೆ. ಅದೇ UCC ಅಂದರೆ ಸಮಾನ ನಾಗರಿಕ ಸಂಹಿತೆ ಅಂತ. ಪ್ರಪ್ರಥಮ ಬಾರಿಗೆ ಇದು ಇಂಪ್ಲಿಮೆಂಟ್ ಆಗಿದ್ದು ಉತ್ತರಾಖಂಡ್ನಲ್ಲಿ. ಇದೀಗ ಗುಜರಾತ್ನಲ್ಲೂ ಕೂಡ ಇವಾಗ ಇಂಪ್ಲಿಮೆಂಟ್ ಆಗಿದೆ. ಯಾಕೆ ಅಂತಂದ್ರೆ ಈ ಮಸೂದೆ ಬಹುಮತದಿಂದ ಅಂಗೀಕಾರ ಆಗಿದೆ. ಹಾಗಾಗಿ ಈಗ ಗುಜರಾತ್ ಈ ಕಾನೂನನ್ನ ಜಾರಿಗೆ ತಂದಂತಹ ದೇಶದ 2ನೇ ರಾಜ್ಯವಾಗಿದೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ. UCC ಅಂಡರ್ ಅಲ್ಲಿ ಹೇಳೋ ಪ್ರಕಾರ ನೀವೇನ್ ಮಾಡಬೇಕು ಅಂದ್ರೆ ಫಸ್ಟ್ ನಿಮ್ಮ ಡೀಟೇಲ್ಸ್ ಎಲ್ಲ ತಗೊಂಡೋಗಿ ಜಿಲ್ಲಾ ಅಧಿಕಾರಿಯ ಬಳಿ ನೋಂದಣಿ ಮಾಡಿಸ್ಕೋಬೇಕು. ಇದು ಕಡ್ಡಾಯ. ನಿಮ್ದು ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿ 1 ತಿಂಗಳ ಒಳಗಡೆನೆ ಇದನ್ನ ನೀವು ನೋಂದಣಿ ಮಾಡಿಸ್ಬೇಕು. ಇನ್ ಕೇಸ್ ನೀವು ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರೋಕ್ಕೆ ಇಷ್ಟಪಡಲ್ಲ, ಓಕೆ ಇದನ್ನ ಎಂಡ್ ಮಾಡ್ತೀವಿ ಅಂದ್ರೆ ಅದನ್ನು ಕೂಡ ನೀವು ಅಧಿಕೃತವಾಗಿ ತಿಳಿಸ್ಬೇಕಾಗತ್ತೆ. ಆಸ್ ಯೂಶುವಲ್ ಹುಡುಗನ್ಗೆ 21 ವರ್ಷ ಆಗಿರಬೇಕು, ಹುಡುಗಿಗೆ 18 ವರ್ಷ ತುಂಬಿರ್ಲೇಬೇಕು ಕಡ್ಡಾಯವಾಗಿ. ಅಕಸ್ಮಾತ್ ನಿಮ್ಮಿಬ್ರಲ್ಲಿ ಯಾರು ಆಲ್ರೆಡಿ ಒಬ್ರು ಮದುವೆ ಆಗಿದ್ರೆ ಅಥವಾ ಇನ್ನೊಬ್ರು ಯಾರಾದರೂ ಬೇರೆಯವ್ರ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅದಕ್ಕೆ ಮಾನ್ಯತೆ ಸಿಗೋದಿಲ್ಲ, ಆಯ್ತಾ. ಈಗ ನಿಷೇಧ ಮಾಡಿರುವಂತಹ ರಕ್ತ ಸಂಬಂಧಗಳ ನಡುವೆ ಯಾರಾದರೂ ಲಿವ್ ಇನ್ ಸಂಬಂಧಗಳನ್ನ ಇಟ್ಕೋಬೇಕು ಅಂತ ಇದ್ರೆ ಅಂಥವ್ರಿಗೂ ಕೂಡ ಅವಕಾಶ ಇರೋದಿಲ್ಲ. ಇನ್ ಕೇಸ್ ನೀವೇನಾದರೂ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಲಿಲ್ಲ ಅಂತ ಅಂದರೆ ಕಠಿಣ ಕಾನೂನು ಕ್ರಮಗಳನ್ನು ಎದುರಿಸ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಲಿವ್ ಇನ್ ರಿಲೇಶನ್ಶಿಪ್ಪಲ್ಲಿ ಇದ್ರಿ ಅಂತ ತಿಳ್ಕೊಳ್ಳಿ, ರಿಜಿಸ್ಟ್ರ್ ಮಾಡಿಸಿಲ್ಲ ಅಂತ ತಿಳ್ಕೊಳ್ಳಿ. ಆವಾಗ ಇಲ್ಲ ಅಂತಂದ್ರೂ ನಿಮಗೆ 3 ತಿಂಗಳು ಜೈಲು ಶಿಕ್ಷೆ ಆಗುತ್ತೆ. ಇಲ್ಲ ಅಂತಂದರೆ 10,000ವರೆಗೂ ಕೂಡ ನಿಮಗೆ ಫೈನ್ ಹಾಕ್ಬೋದು. ಆಮೇಲೆ ನೀವೇನಾದರೂ ರಿಜಿಸ್ಟ್ರ್ ಮಾಡೋ ಟೈಮಲ್ಲಿ ಸುಳ್ಳು ಮಾಹಿತಿ ಕೊಟ್ಬಿಟ್ಟಿದ್ರೆ ಅಂಥವ್ರಿಗೆ 3 ತಿಂಗಳು ಜೈಲು ಶಿಕ್ಷೆ ಇರುತ್ತೆ ಮತ್ತು 25,000ವರೆಗೆ ದಂಡನ ವಿಧಿಸ್ತಾರೆ. ಅದೇ ರೀತಿ ಲಿವ್ ಇನ್ ರಿಲೇಶನ್ಶಿಪ್ಪಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಏನಾದರೂ ಮಕ್ಕಳು ಹುಟ್ಟಿದ್ರೆ ಅಂತಹ ಸಂದರ್ಭದಲ್ಲಿ ಕಾನೂನುಬದ್ಧವಾಗಿ ಆ ಮಕ್ಕಳು ಮಾನ್ಯತೆನ ಪಡ್ಕೋತಾರೆ. ಅಷ್ಟೇ ಅಲ್ಲ, ಅವರಿಗೆ ಪೋಷಕರ ಆಸ್ತಿಯಲ್ಲಿ ಸಮಾನ ಹಕ್ಕು ಕೂಡ ಇರುತ್ತೆ. ಅಕಸ್ಮಾತ್ ಯಾರಾದರೂ ಲಿವ್ ಇನ್ ರಿಲೇಶನ್ಶಿಪ್ಪಲ್ಲಿ ಇರ್ತೀರಾ ಅಂತ ತಿಳ್ಕೊಳ್ಳಿ, ನೀವೇನಾದರೂ ಕೈ ಬಿಟ್ಬಿಟ್ರೆ ಅಥವಾ ನಿಮ್ಮದು ರಿಲೇಶನ್ಶಿಪ್ ಏನಾದರೂ ಕಟ್ಟಾಗೋಯ್ತು ಅಂತಂದರೆ ಅವಾಗ ಬೇಕಾದರೆ ಆಕೆ ಹೋಗಿ ನ್ಯಾಯಾಲಯದಲ್ಲಿ ಜೀವನಾಂಶ ಅಂದರೆ ಮೈಂಟೆನೆನ್ಸನ್ನು ಕೂಡ ಪಡ್ಕೋಬೋದು. ಆ ಹಕ್ಕು ಕೂಡ ಇರುತ್ತೆ. ಅಕಸ್ಮಾತ್ ನಿಮ್ಮ ವಯಸ್ಸೇನಾದರೂ ತುಂಬ ಕಡಿಮೆ ಇತ್ತು ಅಂತ ತಿಳ್ಕೊಳ್ಳಿ, ಆದರೂ ಕೂಡ ನೀವೇನಾದರೂ ರಿಜಿಸ್ಟ್ರ್ ಮಾಡೋಕ್ಕೆ ನೋಂದಣಿ ಆಫೀಸ್ಗೆ ಹೋಗಿದ್ರೆ ಡೈರೆಕ್ಟಾಗಿ ಅವರು ನಿಮ್ಮ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಲವರ್ಸ್ಗೆ, ಎಸ್ಪೆಷಲಿ ಲಿವ್ ಇನ್ ರಿಲೇಶನ್ಶಿಪ್ಪಲ್ಲಿರೋರಿಗೆ ತಂದಿರುವಂತಹ ಈ ಒಂದು ಹೊಸ ಕಾನೂನು ನಿಮ್ಗೇನು ಅನಿಸುತ್ತೆ? ನಮ್ಮ ಕರ್ನಾಟಕದಲ್ಲೂ ಈ ಕಾನೂನು ಜಾರಿಗೆ ಬರಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.